ರಾಯಚೂರು ಟೈಮ್ಸ್ಗೆ ಸ್ವಾಗತ. ಕಂದಾಯ ಇಲಾಖೆಯಲ್ಲಿ ಮಾಡೋಂಥ ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಕುಟುಂಬರೇ ಹೊಡ್ಕೊಂಡು ಸಾಯ್ಬೇಕು ಆ ಥರ ಕೆಲಸ ಮಾಡ್ತಾರೆ ಈ ಕಂದಾಯ ಅಧಿಕಾರಿಗಳು. ಯಾಕೆ ನಾವು ಈ ಮಾತು ಹೇಳ್ತಾ ಇದ್ವಿ ಅಂದರೆ, ಮಧುವತಿ ಗ್ರಾಮದ ಸರ್ವೆ ನಂಬರ್ 187/8 ಪೈಕಿ 1 ಎಕರೆ 13 ಗುಂಟೆ ಜಾಗ ಇದ್ದರೆ ಅದು 3 ಭಾಗ ಮಾಡ್ಕೊಬೇಕಾಗ್ತಾರೆ ಅಣ್ತಮ್ಮಂದರು. ಆ 3 ಭಾಗನ ಮಾಡ್ಕೊಳೋದಕ್ಕೆ ಬಿಡ್ದಿರ ಒಬ್ಬರಿಗೆ ಮಾಡ್ಕೊಳಕ್ಕೆ ಸಿ ನಾರಾಯಣ ಸ್ವಾಮಿಯವ್ರಿಗೆ ಒಬ್ಬರಿಗೆ ಮಾಡ್ಕೊಳಕ್ಕೆ ಆದೇಶ ಮಾಡಿಕೊಡ್ತಾರೆ ಈ ಕಂದಾಯ ಅಧಿಕಾರಿ. ಆಮೇಲೆ ಕಾನೂನು ಚೌಕಟ್ಟಲ್ಲಿ ಎಲ್ಲರೂ ಇಲ್ಲಿ ಮಾಡ್ಕೊಂಡಿದ್ದಾರೆ. ಆಮೇಲೆ ವಿಭಾಗಗಳು ಮಾಡ್ಕೊಳಕ್ಕೆ ಹೋಗಿಲ್ಲ. ಅನಂತರ ಬಂದ್ಬಿಟ್ಟು ಅದು ಜಿಲ್ಲಾಧಿಕಾರಿಗಳಿಂದ ಭೂಪರ್ವತಿನ ಆದೇಶನೂ ಮಾಡಲಿಲ್ಲ. ಮುಜರಾಯಿ ಇಲಾಖೆಯಿಂದ ಅನುಮತಿನೂ ತೊಗೊಂಡಿಲ್ಲ ಶನಿಮಾತ್ಮ ದೇವಸ್ಥಾನ ಕಟ್ಟೋಕ್ಕೆ. ಆಮೇಲೆ ಮನೆಗಳು ಕಟ್ಟೋಕ್ಕೂ ಯಾವುದೇ ರೀತಿ ಅನುಮತಿ ಇಲ್ಲ. ಇವೆಲ್ಲನೂ ಉಲ್ಲಂಘನೆ ಮಾಡಿ ಅನ್ಯಾಯ ಮಾಡ್ತಾವ್ರೆ ಅಂತಂದೇಳಿ ಯಾವುದೇ ಕುಟುಂಬದವರೇ ಒಬ್ರು ಹೋಗಿಟ್ಟು ಸ್ಟೇ ಆರ್ಡರ್ ತಗೊಂಡ್ಬಂದರೆ ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಅಕ್ರಮವಾಗಿ ಪ್ರವೇಶ ಮಾಡಿ, ಆಮೇಲೆ ಅಲ್ಲಿ ಇವರು ಅಕ್ರಮ ಪ್ರವೇಶ ಮಾಡಿದ್ದಲ್ದ ಕೋಲಾರ ಜಿಲ್ಲೆಯವ್ರು ಎಲ್ಲನ ಪೋರ್ಟಲ್ ಹಾಕ್ಕೊಂಡು ವ್ಯವಸ್ಥೆ ಬೇಡ, ಬೆಂಗಳೂರವ್ರು ಪೋರ್ಟಲ್ ಹಾಕ್ಬಿಟ್ಟು ಜಮೀನು ಮಾರಾಟ ಮಾಡೋದು ಅದು ಎಷ್ಟು ಮಟ್ಟಿಗೆ ನ್ಯಾಯ ಇರ್ತದೆ? ಆ ಜಮೀನು ಮಾರಾಟ ಮಾಡಿದ ಗೊತ್ತಾದ ಕೂಡಲೇ ನೀವೆಲ್ಲ ಊಟ ಅಲ್ಲಿ ಸ್ಟೇ ಆಗಿರೋದನ್ನು ನಾಮಫಲಕ ಹಾಕಕ್ಕೆ ಹೋದರೆ, OS ನಂಬರ್ ಅಲ್ಲಿ ಹಾಕಕ್ಕೆ ಹೋದರೆ ಆ ಸತೀಶ್ ಅವ್ರ ಮೇಲೆ ಮತ್ತು ಅವರ ಬ್ರದರ್ ಮೇಲೆ ಎಲ್ಲ ಮೇಲೆ ಹಲ್ಲೆ ಮಾಡಿ ಅವ್ರಿಗೆಲ್ಲ ಹಿಂಸೆ ಕೊಡೋದು ಎಷ್ಟು ತಪ್ಪಾಗುತ್ತೆ. ಆ ಒಂದು ವಿಚಾರ ತಿಳಿದ ಕೂಡಲೇ ನಾವು ಅಲ್ಲಿ ಸ್ಪಾಟ್ಗೆ ಹೋದಾದ್ಮೇಲೆ ನಮ್ಮೇಲೇನೋ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ. ನಾವೇನು ಜಮೀನು ಎತ್ಕೊಂಡು ಹೋಗ್ತಾ ಇದ್ವು, ಏನೋ ಫ್ಯಾಮಿಲಿಯಲ್ಲಿ ಆಗಿರ್ತಾರೋ ಅಡ್ಜಸ್ಟ್ ಮಾಡ್ಕೊಂಡು ನೆಮ್ಮದಿ ಸಮಾಧಾನ ಮಾಡ್ಕೊಂಡು ಹೋಗ್ರಪ್ಪ ಅಂತೇಳಿ ನಾವೊಂದು ಹೋರಾಟಗಾರರಾಗಿ ನಾವು ಅಲ್ಲಿ ಹೋದ್ರೆ ಸಿ ನಾರಾಯಣ ಸ್ವಾಮಿಯವರು ನಮ್ಮ ಮೇಲೇ ಹಲ್ಲೆ ಮಾಡೋಕ್ಕೆ ಬರ್ತಾನೆ. ತಿರ್ಗಿ ಅವ್ರ ಮಕ್ಕಳೆಲ್ಲ ಫೋನ್ಗಳು ಮಾಡಿ ನಮ್ಮ ಬೆದರಿಕೆಲಾಗ್ತಾರೆ. ನಾವೇನು ತಗೊಂಡೋಗಿ ಹೋಗ್ತಾ ಇದ್ವಿ ಕಾನೂನು ಚೌಕಟ್ಟಲ್ಲಿ. ನಾವ್ಯಾರು ಇದು ಮಾಡೋದು, ಹೂವಳ್ಳಿ ಪ್ರಕಾಶ್ ಅವ್ರು ನಾವು 30 ವರ್ಷ ಹೋರಾಟಗಾರರು. ಇಲ್ಲೆಲ್ಲ ಸುಮಾರು ಜನ ಹೋರಾಟಗಳು ಮಾಡಿದ್ವಿ. ಇಲ್ಲಿ ಎಷ್ಟು ಹೋರಾಟಗಳು ಮಾಡಿದ್ವಿ ಅಂತ ನಾವು ಹೇಳ್ಕೊಳಕ್ಕಲ್ಲ, ಅಷ್ಟು ಹೋರಾಟಗಳು ಮಾಡಿದ್ವಿ. ಹೋರಾಟ ಮಾಡೋಕ್ಕೆ ನಮ್ಮ ನೆಲೆ ಇಲ್ವಾ? ಆ ಒಂದು ವಿಚಾರದಲ್ಲಿ ಸತೀಶ್ ಅವ್ರಿಗೆ ಆಗಿರೋ ಒಂದು ಅನ್ಯಾಯವನ್ನು ಖಂಡಿಸಿ ನಾವು ನ್ಯಾಯಕ್ಕಾಗಿ ಹೋರಾಟ ಇವತ್ತು ಹಮ್ಮಿಕೊಂಡಿದ್ವಿ. 1 ವಾರ ಟೈಮ್ ತೊಗೊಂಡಿದ್ದಾರೆ. ಈಗ ರೇಟು ತಹಶೀಲ್ದಾರ್ ಅವರು ಅಕಸ್ಮಾತ್ ಏನಾದರೂ 1 ವಾರದೊಳಗಡೆ ನಾವು ಕೊಡಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ತೀವಿ. ಯಾಕಂದರೆ ನಮ್ಮ ಒಂದು ಕಂದಾಯ ಇಲಾಖೆಯಲ್ಲಿ ಇರೋಂಥ ಭ್ರಷ್ಟ ಅಧಿಕಾರಿಗಳಿಂದ ಈ ಒಂದು ಗೊಂದಲಗಳು ನಮ್ಮಲ್ಲೇ ದಲಿತರಿಗೆ ಆಗ್ತಾಯಿದೆ. ಆಗೋಕ್ಕೆ ಅವಕಾಶ ಮಾಡಿಕೊಡೋಕೆ ಹೋಗ್ಬಿಡಿ. ಈ ಯಾರ್ಯಾರು ಈ ವಿಚಾರದಲ್ಲಿ 1 ವಾರದಲ್ಲಿ ಅವಕಾಶ ನಾವು ಮಾಡಿಕೊಟ್ಟಿಲ್ಲ ಅಂದರೆ ತಹಶೀಲ್ದಾರು ನಂತರ ಅವ್ರ ಕೆಳಗಡೆ ಯಾರು ಬರ್ತಾರೆ VI RI ಮತ್ತು DT 3 ಜನ ಸಸ್ಪೆಂಡ್ ಮಾಡಿಸ್ತೀವಿ. ಅವ್ರು ಸಸ್ಪೆಂಡ್ ಮಾಡ್ಸೋಕ್ಕಂತ ಬಿಡಲ್ಲ. 1 ವಾರದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಈ ಒಂದು ವಿಚಾರ ಆಗುತ್ತೆ. ಆಮೇಲೆ ಯಾರು ಅನ್ಯಾಯ ಮಾಡಿದ್ರೆ ಅವ್ರ ವಿಚಾರದಲ್ಲಿ ಇಮಿಡಿಯೇಟ್ಲಿ ಪ್ರಕರಣ ದಾಖಲಿಸಬೇಕು. ತಹಶೀಲ್ದಾರ ಹಾಕಬೇಕು. ಅದಕ್ಕೆ ತಹಶೀಲ್ದಾರ ಅವ್ರು ಗೊತ್ತಿದ್ರೆ ತಹಶೀಲ್ದಾರ ಏನೋ ನನಗೆ ಗೊತ್ತಿಲ್ಲ. ಅವ್ರು ಗೊತ್ತಿದ್ದು ಹೇಳಿದ್ರೆ ಗೊತ್ತಿಲ್ಲ ನನಗೆ. ಸರ್ ಇದು ಪ್ರೈವೇಟ್ ಲ್ಯಾಂಡ್ ನಮ್ಗೆ ಬರೋಲ್ಲ ಅಂತ ಹೇಳ್ತಾರೆ. ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ, ತಹಶೀಲ್ದಾರ್ ಮೇಡಮ್ ಅವರೇ, ಯಾವುದೇ ರೀತಿಯಲ್ಲಿ ಒಂದು ಲ್ಯಾಂಡು ಪ್ರೈವೇಟ್ ಆಗಲಿ ಏನೇ ಆಗಲಿ ಕನ್ವರ್ಷನ್ ಆಗಂಟ ನಿಮ್ಮ ಕಂಟ್ರೋಲ್ ಆಗಿದೆ. ಕನ್ವರ್ಷನ್ ಆದಮೇಲೆ ಮಾತ್ರ ಪಂಚಾಯತ್ ರಾಜ್ ಇದಕ್ಕೆ ಹೋಗ್ತದೆ. ಆವಾಗ ನಾವು ನಿಮ್ಗೆ ಅಂತ ಬರೋಲ್ಲ. ಅದನ್ನು ನೀವು ಇನ್ನೂ ಸ್ವಲ್ಪ ಜೂನಿಯರ್ ಇದ್ದೀರಾ, ಸ್ವಲ್ಪ ತಿಳ್ಕೊಬೇಕು. ಗೊತ್ತಾಗಿಲ್ಲ ಜಿಲ್ಲಾಧಿಕಾರಿಗಳಿಂದ ಆದೇಶ ತೊಗೊಂಡು ಮಾಹಿತಿ ತೊಗೊಂಡು ನೀವು ಕೆಲಸ ಮಾಡಿ ಅಂತೇಳಿ ನಾನು ಹೇಳ್ತೀನಿ. ನಮ್ಮ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಈಗ ನಮ್ಮ ಹೂವಳ್ಳಿ ಪ್ರಕಾಶ್ ಅವ್ರು ಮಾತಾಡ್ತಾರೆ. ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ನಮ್ಮ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ಮುದುವರ್ತಿ ಗ್ರಾಮ ಸರ್ವೆ ನಂಬರ್ 187/8 1 ಎಕರೆ 38 ಗುಂಟೆ ಜಮೀನನ್ನು 13 ಗುಂಟೆ ಜಮೀನನ್ನು ಯಾರೋ ಕಿಡಿಕೇಡಿಗಳು ಅಲ್ಲಿ ದೇವಸ್ಥಾನ ಕಟ್ಟೋದು, ಪ್ರವೇಶ ಮಾಡೋದು, ಅಣ್ಣ ತಮ್ಮಂದ್ರ ಭಾಗಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳಿಗೆ ಬ್ಯಾಗ್ ತಗೊಂಡ್ಬಿಟ್ಟವ್ರೆ. ಇದೆಲ್ಲ ಲೋಪ ಮಾಡಿಕೊಡೋದು ಕಂದಾಯ ಇಲಾಖೆಯವರು. ನಮಗೆ ಪ್ರಾಪರ್ಟಿ ನಮಗೆ ಬರೋದು ಅಲ್ರಿ, ಗೌರ್ಮೆಂಟ್ ಜಮೀನಿನಲ್ಲಿ ದೇವಸ್ಥಾನ ಕಟ್ಟಾಕ ನೀವು ಪರ್ಮಿಷನ್ನೇ ಕೊಡಲ್ಲ. ನೀವು ದಲಿತರು ಯಾರು ಗುಡಿಸಲಾಗದೆ ನಿಮ್ಗೆ ಪರ್ಮಿಷನ್ ಬೇಕು. ನಾಚಿಕೆ ಹಾಕಬೇಕು ನಿಮ್ಮ ಜನ್ಮಕ್ಕೆ. ಅಧಿಕಾರಿಗಳಾಗಿ ಬಂದಿದ್ದೀರಿ, ದಲಿತರ ಜಮೀನು, ದಲಿತರು ವಾಸ ಮಾಡೋ ಜಮೀನು, ಅದರಲ್ಲಿ ದೇವಸ್ಥಾನ ಕಟ್ಟಿ ಯಾವನೋ ಬೆಂಗಳೂರು ಪುಂಗಳೂರು ಫೋಟೋಗಳು ಹಾಕ್ಕೊಂಡು ಮಿಂಚಾಕೆ ದಲಿತರ ಜಮೀನುಗಳೇ ಬೇಕಾಗಿತ್ತು ಇವರಿಗೆ. ಫಸ್ಟ್ ಅದ್ರ ಮೇಲೆ ಕ್ರಮ ಕೈಗೊಳ್ರಿ. ಫಸ್ಟು ಯಾರೇ ಬರಲಿ, ಅನಾಭಿ ವ್ಯಕ್ತಿಗಳು ಬಂದು ಏನಾನ ಪ್ರವೇಶ ಮಾಡಿದ್ರಲ್ಲಿ ದಲಿತರ ಜಮೀನುಗಳಲ್ಲಿ ಅಟ್ರಾಸಿಟಿ ಬುಕ್ ಮಾಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ನ್ಯಾಯ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಇದೆ ಕೇಸು, ಅದು ಸ್ಟೇ ಇದೆ. ಅಷ್ಟಿದ್ರೂ ಸಹ ನೀವು ಅಧಿಕಾರಿಗಳು ಯಾಕೆ ಕತ್ತೆಕಾಯಕ್ಕೆ ಮಾಡ್ಕೊಂಡಿದ್ದೀರಿ? RIನ VIಗಳಲ್ಲಿ ಏನಕ್ಕೆ ಮಾಡ್ಕೊಂಡಿದ್ದೀರಿ? RIಗಳ VIಗಳನ್ನ ನಿಮ್ಗೆ ಜವಾಬ್ದಾರಿ ಬೇಕಲ್ಲ. ಒಬ್ಬ ದಂಡಾಧಿಕಾರಿಗಳು ಯಾಕಿದ್ದಾರೆ ಅಂತ ಫಸ್ಟ್ ತೊಳಗೋ ಅರಿವಿರಬೇಕು ನಿಮಗೆ. ದಂಡಾಧಿಕಾರಿಗಳ ಮಾಹಿತಿ ಏನು? ತಾಲೂಕಲ್ಲಿ ಏನೇ ಆದರೂ ಕೂಡ ದಲಿತರ ಮೇಲೆ ದೌರ್ಜನ್ಯ ಎಲ್ಲ ಯಾವುದೇ ಜನಾಂಗದ ಮೇಲೆ ದೌರ್ಜನ್ಯ ಆದರೂ ಕೂಡ ನಿಮ್ಮ ಮಾಹಿತಿ ಇರಬೇಕು.
ಇದನ್ನು ಅನುಸರಿಸ್ಕೊಂಡು ಮುತುವತ್ತಿ ಗ್ರಾಮದ ಏನು ಸರ್ವೆ ನಂಬರ್ 187/8ರಲ್ಲಿ 13 ಗುಂಟೆಯಲ್ಲಿ ಏನು ಅನಾಹುತ ಆಗಿದೆ, ಮಾಡಬಾರ್ದು ಕೆಲಸ ಮಾಡಿದ್ದಾರೆ, ಅದನ್ನು ಕೂಡಲೇ ರದ್ದು ಮಾಡಿ ಆ ದಲಿತರಿಗೆ ನ್ಯಾಯ ತಿಳಿಸ್ಕೊಡ್ಬೇಕು ತಹಶೀಲ್ದಾರ್ ಕೆಲಸ. ನ್ಯಾಯಾಲಯದಲ್ಲಿರೋ ಪ್ರಕರಣ ನ್ಯಾಯಾಲಯದಲ್ಲಿ ಮುಗೀತದೆ. ನಿಮಗೆ ಕೊಟ್ಟಂಥ ನ್ಯಾಯ ಯಾರು? ನಿಮಗೆ ಆದೇಶ ಕೊಡೋರು ಯಾರು? ಇದನ್ನು ಕುಲಕೋಶವಾಗಿ ಏನೋ 8 ದಿನ ಟೈಮ್ ತಗೊಂಡವ್ರಂటే ತಹಶೀಲ್ದಾರರು 8 ದಿನ ಒಳಗಾಗಿ ಇದನ್ನು ಬಗೆಹರಿಸಬೇಕು. ಇಲ್ಲ ಮುಂದಿನ ಆಗು ಹೋಗೋರಿಗೆ ನೀವೇ ಜವಾಬ್ದಾರ ಆಗಿರ್ತೀರಿ. ತಹಶೀಲ್ದಾರ್ ಬಂದು ಮಾವಲಿ ಅಷ್ಟೇ.